ಕಲ್ಯಾಣ ಮಂಟಪದಲ್ಲಿ ಹೈಡ್ರಾಮಾ ಒಂದು ಸೃಷ್ಟಿಯಾಗಿದೆ. ಎರಡನೇ ಮದುವೆಗೆ ಸಿದ್ಧವಾಗಿದ್ದ ಪತಿಗೆ ಶಾಕ್ ಎದುರಾಗಿದೆ. ತಾಳಿ ಕಟ್ಟುವ ಟೈಮ್ಗೆ ಮೊದಲ ಪತ್ನಿ ಎಂಟ್ರಿ ಕೊಟ್ಟಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು. ಎರಡನೇ ಮದುವೆಗೆ ಸಿದ್ಧವಾಗಿದ್ದ ಪತಿಗೆ ಶಾಕ್ ಎದುರಾಗಿರೋದು. ತಾಳಿ ಕಟ್ಟುವ ಸಮಯಕ್ಕೆ ಮೊದಲ ಪತ್ನಿ ಬಂದಿರೋದು. ತಾಳಿ ಕಟ್ಟುವ ಸಮಯಕ್ಕೆ ಮೊದಲ ಪತ್ನಿ ಬಂದಿದ್ದಾರೆ. SLN ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಂತಹ ಘಟನೆ ಇದು. ತುಮಕೂರು ಜಿಲ್ಲೆಯ ಕುಣಿಗಲ್ನ SLN ಕನ್ವೆನ್ಷನ್ ಹಾಲ್ ಇದು. ಇಲ್ಲಿ ಮದುವೆ ಆಗ್ತಾ ಇತ್ತು. ಇದೇ ಸಮಯದಲ್ಲಿ ಮೊದಲ ಪತ್ನಿ ಬಂದಿರೋದು. ತುಮಕೂರಿನ ಕುಣಿಗಲ್ಲಲ್ಲಿ ಆಗಿರೋ ಘಟನೆ. ಹರಿಪ್ರಸಾದ್ ಜೊತೆಗೆ ಪುಣ್ಯಶ್ರೀ ಮದುವೆ. ಬೆಂಗಳೂರು ಮೂಲದ ಹರಿಪ್ರಸಾದ್, ಪುಣ್ಯಶ್ರೀ ಮಂಡ್ಯ ಮೂಲದ ಅಲಗೂರು ನಿವಾಸಿ. ಪೊಲೀಸರಿಂದ ಕಾನೂನು ಪಾಠ ಮಂಟಪದಲ್ಲಿ ಜಟಾಪಟಿ ಶುರುವಾಯಿತು. ಕಲ್ಯಾಣ ಮಂಟಪದಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮೊದಲ ಪತ್ನಿ ಪೊಲೀಸರು, ವಕೀಲರು ಹಾಗೂ ಸಂಬಂಧಿಕರ ಜೊತೆಗೆ ಎಂಟ್ರಿ ಕೊಟ್ಟರು. ಇನ್ನೇನು ತಾಳಿ ಕಟ್ಟಬೇಕಾಗಿತ್ತು. ಆ ಸಂದರ್ಭದಲ್ಲಿ ಯುವತಿ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರಿಂದ ಇದೀಗ ಕಾನೂನು ಪಾಠ ಮಂಟಪದಲ್ಲಿ ಜಟಾಪಟಿ ಶುರುವಾಯಿತು. ವರಪ್ರಸಾದ್ ಹಾಗೂ ಮೊದಲ ಪತ್ನಿ ಲೇಪಾಕ್ಷಿ ಹಾಗೂ ಕುಟುಂಬಸ್ಥರು ಅಮೃತೂರು ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸರು. ನೋಡಿ, ಎಲ್ಲ ಸಿದ್ಧತೆ ಆಗಿತ್ತು. ಮದುವೆಗೆ ಎಲ್ಲ ಸಿದ್ಧತೆಗಳಾಗಿತ್ತೇನೇನು ತಾಳಿ ಕಟ್ಟೋದಷ್ಟೇ ಬಾಕಿ ಇತ್ತು. ಆ ಸಮಯದಲ್ಲಿ ಮೊದಲ ಪತ್ನಿ ಬಂದರು. ಭಾರತದ ಕಾನೂನಿನ ಪ್ರಕಾರ ಎರಡನೇ ವಿವಾಹ ಆಗಬೇಕಾದ್ರೆ ಮೊದಲ ಪತ್ನಿಗೆ ವಿಚ್ಛೇದನ ಕೊಟ್ಟಿರಬೇಕು ಅಥವಾ ಮೊದಲ ಪತ್ನಿ ಇನ್ನಿಲ್ಲದೆ ಇರಬೇಕು. ಅಂತಹ ಸಂದರ್ಭದಲ್ಲಿ ಎರಡನೇ ಮದುವೆ ಆಗಬಹುದು. ಇಲ್ಲಿ ಯಾವುದು ಕೂಡ ಆಗಿರಲಿಲ್ಲ. ಮೊದಲ ಪತ್ನಿ ಬಂದಿದ್ದಾರೆ. ಮಾತಾಡಬಾರ್ದು ಅವೆಲ್ಲ ಮಾತಾಡಬಾರ್ದು. ಅಂಕಲ್ ಹುಡುಗಿಗೆ ಗೊತ್ತಿದೆ, ಗೊತ್ತಿದ್ದು ತಪ್ಪು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮಗಳು ಆಗಿದ್ರೆ ಹೆಂಗೆ ಮಾಡ್ತೀರಾ? ನಿಮ್ಮ ಮಗಳು ಮೊಮ್ಮಗಳು ಎಲ್ಲ ಗೊತ್ತಿದ್ದು ಮದುವೆ ಮಾಡ್ತಾ ಇದ್ದೀರಲ್ಲ, ಮನೆಗೂ ಹೆಂಗವ ಮದುವೆ ಮಾಡ್ತಾ ಇದು ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅಲ್ಲಿ ನಾವು ನೆರಳು ಮಾತಾಡಬಾರ್ದು ಅವೆಲ್ಲ ಮಾತಾಡಬಾರ್ದು. ಅಂಕಲ್ ಹುಡುಗಿಗೆ ಗೊತ್ತಿದೆ, ಗೊತ್ತಿದ್ದು ತಪ್ಪು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮಗಳು ಆಗಿದ್ರೆ ಹೆಂಗೆ ಮಾಡ್ತೀರಾ? ನಿಮ್ಮ ಮಗಳು ಮೊಮ್ಮಗಳು ಎಲ್ಲ ಗೊತ್ತಿದ್ದು ಮದುವೆ ಮಾಡ್ತಾ ಇದ್ದೀರಲ್ಲ, ಮನೆಗೂ ಹೆಂಗವ ಮದುವೆ ಮಾಡ್ತಾ ಇದು ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅಲ್ಲಿ ನಾವು ನೆರಳು ಮಾತಾಡಬಾರ್ದು ಅವೆಲ್ಲ ಮಾತಾಡಬಾರ್ದು. ಅಂಕಲ್ ಹುಡುಗಿಗೆ ಗೊತ್ತಿದೆ, ಗೊತ್ತಿದ್ದು ತಪ್ಪು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮಗಳು ಆಗಿದ್ರೆ ಹೆಂಗೆ ಮಾಡ್ತೀರಾ? ನಿಮ್ಮ ಮಗಳು ಮೊಮ್ಮಗಳು ಎಲ್ಲ ಗೊತ್ತಿದ್ದು ಮದುವೆ ಮಾಡ್ತಾ ಇದ್ದೀರಲ್ಲ, ಮನೆಗೂ ಹೆಂಗವ ಮದುವೆ ಇದು ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅಲ್ಲಿ ನಾವು ನೆರಳು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದು ಹೈಡ್ರಾಮಾ ಆಗಿದೆ ಕುಣಿಗಲ್ಲಲ್ಲಿ. ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರವೀಣ್, ಏನು ಮೊದಲನೇ ಪತ್ನಿ ಇದ್ದಂಗೆನೆ ಆಕೆಗೆ ವಂಚನೆ ಮಾಡಿ ಮತ್ತೊಂದು ಎರಡನೇ ಮದುವೆಯನ್ನ ಆಗ್ಲಿಕ್ಕೆ ಹೊರಟಿದ್ದಾನೆ ಅಂತಕ್ಕಂಥದ್ದಾಗಿ ಈಗ ಮೊದಲನೇ ಪತ್ನಿ ಏಕಾಏಕಿ ಕಲ್ಯಾಣ ಮಂಟಪಕ್ಕೆ ಒಂದು ಪೊಲೀಸರು ಮತ್ತು ವಕೀಲರೊಂದಿಗೆ ಬಂದು ಮದುವೆಯನ್ನ ನಿಲ್ಲಿಸುವಂತ ಮೂಲಕ ಒಂದು ದೊಡ್ಡ ಒಂದು ಹೈಡ್ರಾಮಾ ಇವತ್ತು ನಡೆದಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆ ಕುಣಿಗಲ್ನ ಯಡಿಯೂರಿನಲ್ಲಿ ಒಂದು SLN ಕಲ್ಯಾಣ ಮಂಟಪದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಪತಿ ಹರೀಶ್ ಪ್ರಸಾದ್ ಅಂತಕ್ಕಂಥ ವ್ಯಕ್ತಿ, ಈತ ಬೆಂಗಳೂರು ಮೂಲದವನು.
ಈತನಿಗೆ ಈ ಹಿಂದೆನೆ ಏನು ಲೇಪಾಕ್ಷಿ ಅಂತಕ್ಕಂತ ಯುವತಿಯೊಂದಿಗೆ ಮದುವೆ ಆಗಿತ್ತು. ಇವರಿಬ್ಬರು ಮದುವೆಯಾಗಿ ಸುಮಾರು 9 ವರ್ಷ ಆಗಿತ್ತು ಅಂತಕ್ಕಂತ ಒಂದು ಮಾಹಿತಿ ಇದೆ. ಇವತ್ತು ಏನು ಈ ಹರೀಶ್ ಪ್ರಸಾದ್ ಏನಿದ್ದಾರೆ, ಈತ ಒಂದು ಮಂಡ್ಯ ಮೂಲದ ಒಂದು ಪುಣ್ಯಶ್ರೀ ಅಂತಕ್ಕಂತ ಒಂದು ಯುವತಿಯನ್ನ ಇವತ್ತು ಮದುವೆ ಆಗ್ಲಿಕ್ಕೆ ಹೊರಟಿರ್ತಾನೆ. ಅದು ಅರೇಂಜ್ ಮ್ಯಾರೇಜ್ ಕೂಡ ಆಗಿರುತ್ತೆ. ಎರಡು ಕುಟುಂಬದವರು ಸೇರಿ ಈ ಒಂದು ಮದುವೆಯನ್ನ ಅಲ್ಲಿ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈ ವೇಳೆ ಏನು ಮೊದಲನೇ ಪತ್ನಿ ಏನಿದ್ದಾರೆ, ಈಕೆಗೆ ಡಿವೋರ್ಸ್ ಕೂಡ ಆಗಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಏಕಾಏಕಿ ಇಲ್ಲಿ ಮೊದಲನೇ ಪತ್ನಿಗೆ ವಂಚನೆ ಮಾಡಿ ಒಂದು ಮದುವೆ ಆಗ್ತಾ ಇದ್ದಾನೆ ಅಂತಕ್ಕಂಥದ್ದಾಗಿ ಆರೋಪಿಸಿ ಈಗ ಮೊದಲನೇ ಪತ್ನಿ ಏನಿದ್ದಾರೆ ಲೇಪಾಕ್ಷಿ, ಅವರು ಕುಟುಂಬಸ್ಥರು ಮತ್ತು ವಕೀಲರು ಮತ್ತು ಪೊಲೀಸರೊಂದಿಗೆ ನೇರವಾಗಿ ಒಂದು ಕಲ್ಯಾಣ ಮಂಟಪಕ್ಕೆ ಬೆಳಗ್ಗೆನೆ ಒಂದು ದಾಳಿಯನ್ನ ಮಾಡಿ ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಏಕಾಏಕಿ ಮದುವೆಯನ್ನ ತಡೆದು ಒಂದು ಏನು ಅಲ್ಲಿ ಒಂದು ದೊಡ್ಡ ಒಂದು ಹೈಡ್ರಾಮಾ ಸೃಷ್ಟಿಯಾಗಿರ್ತಕ್ಕಂಥದ್ದು. ಎರಡು ಕುಟುಂಬದವರ ಜೊತೆಗೆ ಒಂದು ಪರಸ್ಪರ ವಾಗ್ವಾದಗಳು ಅಲ್ಲಿ ನಡೆದಿರ್ತಕ್ಕಂಥದ್ದು. ಇದಾದ ಬಳಿಕ ಇಲ್ಲಿ ಏನು ಮೊದಲನೇ ಪತ್ನಿಯ ಸಂಬಂಧಿಕರು ಮತ್ತು ಮೊದಲನೇ ಪತ್ನಿ ಲೇಪಾಕ್ಷಿ ಏನಿದ್ದಾರೆ, ಇವರು ನನಗೆ ಡಿವೋರ್ಸ್ ಕೂಡ ಕೊಟ್ಟಿಲ್ಲ, ನನಗೆ ಕೇಳದೆ ಈ ರೀತಿ ಮದುವೆ ಆಗ್ತಾ ಇದಾರೆ ಅಂತಕ್ಕಂಥದ್ದಾಗಿ ಒಂದು ದೊಡ್ಡ ಒಂದು ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಪೊಲೀಸರು ಅಲ್ಲಿ ಏನು ಸ್ಥಳದಲ್ಲಿದ್ದಂತ ಒಂದು ಪೊಲೀಸರು ಆ ಒಂದು ಏನು ಇಬ್ಬರ ಒಂದು ನಡುವಿನ ಜಗಳವನ್ನ ಬಿಡಿಸಿ ಇಬ್ಬರನ್ನು ಕೂಡ ಒಂದು ಪೊಲೀಸ್ ಠಾಣೆ, ಅಮೃತೂರು ಪೊಲೀಸ್ ಠಾಣೆಗೆ ಒಂದು ಕರೆದೊಯ್ದು ಅಲ್ಲಿ ಒಂದು ಇಬ್ಬರನ್ನು ವಿಚಾರಣೆ ಮಾಡುವಂತ ಒಂದು ಪ್ರಯತ್ನವನ್ನ ಈಗಾಗಲೇ ಪೊಲೀಸರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈಗ ಸದ್ಯ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ದೂರು ದಾಖಲಾಗಿದೆ. ಇದಾದ ಬಳಿಕ ಅವರು ಮುಂದಿನ ತೀರ್ಮಾನವನ್ನು ಈಗ ಪೊಲೀಸರು ಒಂದು ತನಿಖೆಯನ್ನು ನಡೆಸಿ ಒಂದು ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಮಂಜುನಾಥ್, ಈಗ ಮದುವೆ ಆಗ್ತಾ ಇದ್ರಲ್ಲ ಪುಣ್ಯಶ್ರೀ, ಅವ್ರಿಗೆ ಈ ವ್ಯಕ್ತಿಗೆ ಮೊದಲೇ ಮದುವೆ ಆಗಿದೆ, ಹೀಗಾಗಿದೆ ಅಂತ ಏನು ಗೊತ್ತಿರ್ಲಿಲ್ವಾ? ಹೇಗೆ ಆ ಕುಟುಂಬಸ್ಥರಿಗೆ? ಸದ್ಯಕ್ಕೆ ಏನು ಪ್ರವೀಣ್ ಪುಣ್ಯಶ್ರೀ ಏನಿದ್ದಾರೆ ಮಂಡ್ಯದ ಹಲಗೂರು ಗ್ರಾಮದವರು ಅಂತಕ್ಕಂಥದ್ದಾಗಿ ಒಂದು ತಿಳಿದು ಬಂದಿರ್ತಕ್ಕಂಥದ್ದು. ಇವ್ರಿಗೆ ಒಂದು ಅರೇಂಜ್ ಮ್ಯಾರೇಜ್ ಕೂಡ ಆಗಿದೆ. ಹೀಗಾಗಿ ಒಂದು ಅವ್ರಿಗೆ ಮಾಹಿತಿ ಕೊಟ್ಟಿದ್ರ ಇಲ್ವಾ ಅಂತಕ್ಕಂಥದ್ದು ಈಗ ಪುಣ್ಯಶ್ರೀಯನ್ನ ಈಗ ಪೊಲೀಸರು ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆಕೆಗೆ ಗೊತ್ತಿತ್ತ ಅಂತಕ್ಕಂಥದ್ದಾಗಿ ಸದ್ಯ ಪುಣ್ಯಶ್ರೀ ಇನ್ನೂ ಕೂಡ ನಮ್ಗೆ ಸಂಪರ್ಕ ಸಿಕ್ಕಿಲ್ಲ. ಅಂದ್ರೆ ಅವರು ಏನು ಮೋಸ ಮಾಡಿ ಅಂದ್ರೆ ಮೊದಲೇ ಮದುವೆ ಆಗಿದ್ದಂತ ಮಾಹಿತಿ ಆಕೆಗೆ ಇತ್ತ ಇಲ್ವಾ ಅಂತಕ್ಕಂಥ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಸದ್ಯ ಈಗ ಪೊಲೀಸರು ಮದುವೆಯನ್ನ ತಡೆದಿದ್ದಾರೆ. ತಡೆದು ಈಗ ವರನನ್ನ ಏನು ಹರೀಶ್ ಪ್ರಸಾದ್ ಮತ್ತೆ ಮೊದಲನೇ ಪತ್ನಿ ಏನಿದ್ದಾರೆ, ಇವರು ಮೂವರನ್ನು ಕೂಡ ಈಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.